ನೀವು ನೋಡ್ತಾ ಇರೋ ಈ ವ್ಯಕ್ತಿ ಹೆಸರು ಬಂದು ಸ್ಟ್ಯಾನ್ಲಿ ಮೇಯರ್ಸ್. ಇವ್ರು ಕಂಡಿಡಿದಂಥ ಒಂದು ವಿಷಯ ಬಂದು ಅವತ್ತಿಗೆ ಆಚೆ ಬಂದಿದ್ರೆ ಎಲ್ಲ ಪ್ರಪಂಚದ ಪವರ್ ಎನರ್ಜಿ ಅಪ್ಸೈಡ್ ಡೌನ್ ಆಗಿ ಅಲ್ಲಾಡ್ಬಿಡ್ತಾ ಇತ್ತು. ಅಂಥದ್ದು ಇವ್ರು ಏನು ಕಂಡಿಡಿದ್ರು ಅಂತ ಕೇಳಿದ್ರೆ, ಇವ್ರು ಬಂದು ವಾಟರ್ ಎನರ್ಜಿನ ಫ್ಯೂಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಆ ಫ್ಯೂಯಲ್ ಎನರ್ಜಿಯಲ್ಲಿ ಗಾಡಿ ಓಡೋ ಥರ ಒಂದು ಡಿವೈಸ್ನ ಕಂಡುಹಿಡಿದಿರ್ತಾರೆ. ಯಾವಾಗ ಕಂಡಿಡಿದ್ರೋ ಅವಾಗಿಂದ ಇವ್ರ ನೆಮ್ಮದಿ ಹಾಳಾಗತ್ತೆ. ಇವ್ರ ಸುತ್ತಲೂ ಯಾರೋ ಇವ್ರಿಗೆ ನೋಡ್ತಾ ಇರೋ ಥರ, ಅಬ್ಸರ್ವ್ ಮಾಡ್ತಾ ಇರೋ ಥರ, ನೈಟಲ್ಲಿ ಇವ್ರ ಮನೆ ಸುತ್ತಲೂ ಯಾವುದೋ ಶ್ಯಾಡೋಸ್ ಓಡಾಡೋ ಥರ ಇವ್ರಿಗೆ ಯಾವುದೋ ಒಂದು ಭಯ ಕಾಡ್ತಾನೆ ಇರುತ್ತೆ. ಯಾರೋ ಒಂದು ಪೊಟೆನ್ಷಿಯಲ್ ಇನ್ವೆಸ್ಟರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವುದೋ ಒಂದು ಅಗ್ರಿಮೆಂಟು ಸೈನ್ ಆಗುತ್ತೆ. ಆದರೆ ಅಗ್ರಿಮೆಂಟ್ ಸೈನ್ ಆಗಿ ಕೆಲವೇ ದಿವಸದಲ್ಲಿ ಒಂದು ದಿವಸ ನೈಟು ಇವ್ರು ಬಂದು ಕ್ರೇನ್ಬೆರಿ ಜ್ಯೂಸ್ ಮನೇಲಿ ಕುಡಿತಾ ಇದ್ದಾಗ ಇವ್ರು ಬಂದು ಕತ್ತಿಡ್ಕೊಂಡು ನನಗೆ ಯಾರೋ ಪಾಯ್ಸನ್ ಮಾಡಿಬಿಟ್ರು ಅಂತ ಹೇಳಿ ಅವತ್ತು ಅವ್ರು ಸೆತ್ತೋಗ್ತಾರೆ. ಅವ್ರು ಸೆತ್ತೋದ್ಮೇಲೂ ಡಾಕ್ಟರ್ ರಿಪೋರ್ಟ್ ಏನಂತ ಬರುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ಬಂದು ಬ್ರೈನ್ ನ್ಯೂಮರಿಸಮ್ ಅಂದರೆ ಬ್ರೈನಲ್ಲಿ ಯಾವುದೋ ಒಂದು ಪ್ರಾಬ್ಲಮಿಂದ ಇವ್ರು ತೀರ್ಕೊತಾರೆ ಅಂತ ಹೇಳಿ ಕೇಸ್ನ ಬಂದು ಕ್ಲೋಸ್ ಮಾಡ್ತಾರೆ. ಇವತ್ತಿಗೂ ಎಷ್ಟೊಂದು ಜನ ಇದು ಬಂದು ಕೊಲೆ ಅಂತ ನಂಬ್ತಾರೆ. ಇವತ್ತಿಗೂ ಎಷ್ಟೊಂದು ಜನ ಗೌರ್ಮೆಂಟ್ ಏಜೆನ್ಸೀಸು, ಈ ಆಯಿಲ್ ಇಂಡಸ್ಟ್ರೀಸು ಇವ್ರನ್ನ ಬಂದು ಕೊಲೆ ಮಾಡಿದ್ದಾರೆ ಅಂತ ನಂಬ್ತಾರೆ. ಇವತ್ತಿಗೂ ಆ ಫಾರ್ಮುಲಾ ಎಲ್ಲೋ ಒಂದು ಕಡೆ ಸೀಕ್ರೆಟ್ ಆಗಿ ಒಂದು ಕಡೆ ಇದೆ ಅನ್ನೋ ನಂಬಿಕೆ ಜಾಸ್ತಿ ಇದೆ. ಇವಾಗಿರೋ ಪ್ರಪಂಚದ ಪರಿಸ್ಥಿತಿಗೆ ಆ ಫಾರ್ಮುಲಾ ಆಚೆ ಬಂದರೆ ವರ್ಲ್ಡ್ ಎಕನಾಮಿಕ್ ಕಂಡೀಷನ್ ಹೆಂಗೆಲ್ಲ ಚೇಂಜ್ ಆಗತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ.